ರಾಜ್ಯದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲದ ವಾತಾವರಣ ನಿರ್ಮಾಣವಾಗಿದೆ ಎನ್ನುವ ವಿಷಯ ಸದಸ್ಯರಿಂದ ವಿಧಾನಸಭೆಯಲ್ಲಿ ಕಳವಳ ವ್ಯಕ್ತವಾದ ಘಟನೆ ನಡೆಯಿತು. ಸದಸ್ಯರ ಕಳವಳಕ್ಕೆ ಪ್ರತಿಕ್ರಿಯಿಸಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಶಾಸಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗುವುದು ಹಾಗೂ ರಕ್ಷಣೆ ನೀಡಲಾಗುವುದು. ಪೊಲೀಸರು ಮತ್ತು ಸರ್ಕಾರ ಶಾಸಕರ ಜೊತೆ ಇರಲಿದೆ ಎಂದು ಹೇಳಿದರು. ರಾಜ್ಯಾದ್ಯಂತ ಮರಳು ಕಳ್ಳ ಸಾಗಾಣಿಕೆ ನಡೆಯುತ್ತಿದೆ. ಇದನ್ನು ತಡೆಗಟ್ಟಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೆಲಸ ಮಾಡುತ್ತಿದೆ. ಅಕ್ರಮ ಮರಳು ಸಾಗಾಣಿಕೆಗೆ ಕಡಿವಾಣ ಹಾಕಲು ಹೊಸ ಕಾಯ್ದೆ ರೂಪಿಸಲಾಗಿದೆ. ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಮತ್ತು ಪೊಲೀಸರನ್ನು ಒಳಗೊಂಡ ಸಮಿತಿ ರಚಿಸಲಾಗಿದೆ ಎಂದರು. ಅವರು ಹೇಗೆ ಕೆಲಸ ಮಾಡುತ್ತೆ ಇದು ಅನ್ನೋದನ್ನ ನಾವು ಹೇಳಬೇಕಾಗ್ತದೆ. ಮೈನ್ಸ್ ಅಂಡ್ ಜಿಯಾಲಜಿನವರು ಅವರ ಜವಾಬ್ದಾರಿ, ಅವರಿಗೆ ಒಂದು ಕಾನೂನನ್ನೇ ಮಾಡಿಕೊಟ್ಟಿದ್ದಾರೆ. ಮೈನ್ಸ್ ಅಂಡ್ ಜಿಯಾಲಜಿನಲ್ಲಿ MMRD ಆ್ಯಕ್ಟ್ ಅಂತ ಹೇಳಿ ಒಂದು ಆ್ಯಕ್ಟೇ ಇದೆ. ಅವರು ಗಮನಿಸಿ ಆನಂತರ DC ಇರ್ತಾರೆ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಆ ಕ್ಷೇತ್ರದಲ್ಲಿ ಶಾಸಕರು, ಇವರು ನಮ್ಮ ತಹಶೀಲ್ದಾರ್ ಇರ್ತಾರೆ, ಇವರೆಲ್ಲ ಒಂದು ಸಮಿತಿ ಮಾಡಿ ಅದರಲ್ಲಿ ಪೊಲೀಸ್ ಅಧಿಕಾರಿನೂ ಒಬ್ಬರನ್ನ ಹಾಕಿರ್ತಾರೆ. ಅವರು ಕಂಪ್ಲೇಂಟ್ ಕೊಡಬೇಕು, ಇಲ್ಲಿ ಮರಳು ದಂಧೆ ಆಗ್ತಾ ಇದೆ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಎಂದಾಗ ಪೊಲೀಸ್ನವರು ಹೋಗ್ತಾರೆ. ಇದು ನಡೀತಕ್ಕಂಥ ಪ್ರಕ್ರಿಯೆ. ಜೆಡಿಎಸ್ನ ಕರೆಮ್ಮ ವಿಷಯ ಪ್ರಸ್ತಾಪಿಸಿ, ತಮ್ಮ ಕ್ಷೇತ್ರದಲ್ಲಿ ಮರಳು ಅಕ್ರಮ ಸಾಗಾಣಿಕೆ, ಜೂಜು, ಮಟ್ಕಾ ಮತ್ತು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ತಮ್ಮ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ. ಇದರಿಂದ ಶಾಸಕರಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಯಾವ ರೀತಿ ಕ್ರಮ ತಗಂತದನ್ನೋದು ತಾವು ತಮ್ಮ ಮುಖಾಂತರ ಇವತ್ತು ಕಡಿವಾಣ ಹಾಕ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದ. ಅದನ್ನ ಟೆಂಡರ್ ಮಾಡ್ಯಾರ, ಆದ್ರೆ ಅದನ್ನ ಓಪನ್ ಮಾಡಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ, ಅಕ್ರಮವಾಗಿ ಇದರಿಂದ ದೊಡ್ಡ ಕೈಗಳದವ ಸಭಾಧ್ಯಕ್ಷರೇ, ಅಕ್ರಮವಾಗಿ ಹೋಗ್ಬೇಕು, ಅದಕ್ಕೆಲ್ಲ ಲಾಭ ಮಾಡ್ಕೋಬೇಕು. ಜೆಡಿಎಸ್ ಸದಸ್ಯ GT ದೇವೇಗೌಡ, ಶಾಸಕರಿಗೆ ರಕ್ಷಣೆ ನೀಡುವುದು ಸರ್ಕಾರದ ಕರ್ತವ್ಯ ಎಂದರು. ಸಭಾಧ್ಯಕ್ಷ UT ಖಾದರ್, ಶಾಸಕರಿಗೆ ರಕ್ಷಣೆ ನೀಡುವ ವಿಚಾರದಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ಅವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಲಹೆ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಅಣೆಕಟ್ಟೆಯಲ್ಲಿರುವ 22 ಗೇಟ್ಗಳನ್ನು ಹೊಸದಾಗಿ ಅಳವಡಿಸಲು ಟೆಂಡರ್ ಕರೆಯಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸಿದ್ದು ಸವದಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 22 ಕ್ರಸ್ಟ್ ಗೇಟ್ನಲ್ಲಿ 1 ಗೇಟ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇದರಿಂದ 3 TMCಗೂ ಹೆಚ್ಚಿನ ನೀರು ಪೋಲಾಗಿದೆ. ರೈತರ ಬೆಳೆಗಳಿಗೆ ಹಾಗೂ ಕುಡಿಯುವ ನೀರಿಗೆ ಮುಂದಿನ ದಿನಗಳಲ್ಲಿ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು. ಈ ಹಿನ್ನೆಲೆಯಲ್ಲಿ ಎಲ್ಲ 22 ಹೊಸ ಗೇಟ್ಗಳನ್ನು ನಿರ್ಮಿಸಲು ಮುಂದಾಗಿರುವುದಾಗಿ ಹೇಳಿದರು. ಮಾನಿಟರ್ ಮಾಡ್ತಾ ಇದ್ದೇವೆ. ರೈತರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗದಂಗೆ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತೇವೆ. ಮಹಾರಾಷ್ಟ್ರದಿಂದ ನೀರು ತಗೊಳ್ಳೋದು ಮಾಡ್ತೇವೆ. ಬಾಕಿ ಇರುವ ಎಲ್ಲಾ ಗೇಟ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೂ ಕೂಡ ಸರ್ಕಾರ ತಯಾರಿದೆ.